ನಾನಿವತ್ತು ನಿಮಗೆ ಬ್ರೆಡ್ ಸ್ಯಾಂಡ್ವಿಚ್ ಮಾಡೋದು ಹೇಗೆ ಅಂತ ಹೇಳಿಕೊಡ್ತಿದ್ದೇನೆ. ನಾನು ಒಂದು ಪಾತ್ರೆಗೆ ಮೊಸರು ಹಾಕಿಕೊಳ್ತಿದ್ದೇನೆ, ಗಟ್ಟಿ ಮೊಸರು. ಸ್ವಲ್ಪ ಟೇಸ್ಟಿಗೆ ಬೇಕಿದ್ದರೆ ಸ್ವಲ್ಪ ಉಪ್ಪು ಹಾಕಿಕೊಳ್ಳಿ. ಅಂದರೆ ಮೊಸರು ಸ್ವಲ್ಪ ಸಿಹಿಯಾಗಿರ್ತದೆ ಅಲ್ಲ, ಸ್ವಲ್ಪ ಉಪ್ಪಾಗಿದ್ದರೆ ಸ್ವಲ್ಪ ಟೇಸ್ಟಿ ಚೆನ್ನಾಗಿ ಬರ್ತದೆ. ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ನಾನು ಒಂದು ಕಾಯಿ ಮೆಣಸು ಯೂಸ್ ಮಾಡ್ತಾಯಿದ್ದೇನೆ, ಯಾಕೆಂದರೆ ತುಂಬ ಖಾರ ಮಾಡಿದರೆ ಮಕ್ಕಳು ತಿನ್ನೋದಿಲ್ಲ ಅಂತೇಳಿ. ಈಗ ಅದನ್ನು ಮೊಸರಿಗೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಮೊಸರು ಗಟ್ಟಿ ಗಟ್ಟಿ ಇರಲಿಕ್ಕೆ ಬಾರ್ದು, ತೆಳುವಾಗಬೇಕು. ಈಗ ನಾನು ಗರಂ ಮಸಾಲ ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡ್ತಿದ್ದೇನೆ. ಬೇಕಿದ್ದರೆ ನಿಮಗೆ ಮನೆಯಲ್ಲಿ ರೆಡಿಮೇಡ್ ಹಾಕ್ಬೋದು, ನಾನು ಅದು ರೆಡಿಮೇಡ್ ಯೂಸ್ ಮಾಡ್ತಾಯಿದ್ದೇನೆ. ಈಗ ಒಂದು ತವಕ್ಕೆ ಸ್ವಲ್ಪ ತುಪ್ಪ, ಇದು ನಾನ್ ಸ್ಟಿಕ್ಕಿಗೆ ನಿಜವಾಗಿ ನಾವು ಏನು ಹಾಕಲಿಕ್ಕಿಲ್ಲ, ಅದರಲ್ಲಿ ಹಿಡೀತದೆ ಅದು, ಹಾಗೆ ಡ್ರೈ ಮಾಡ್ಬೋದು. ತುಪ್ಪ ಹಾಕಿದರೆ ಸ್ವಲ್ಪ ಟೇಸ್ಟ್ ಆಗ್ತದೆ ಹೇಳಿ ನಾನು ಅದಕ್ಕೆ ತುಪ್ಪ ಹಾಕ್ತಾಯಿದ್ದೇನೆ. ಬ್ರೆಡ್ ಉಂಟಲ್ಲ, ಬ್ರೆಡ್ಡನ್ನು ಮೊಸರಲ್ಲಿ ಹಾಕಿ ಹೀಗೆ ತವದಲ್ಲಿ ಫ್ರೈ ಮಾಡಿದರೆ ಆಯಿತು. ನೋಡಿ, ರೋಸ್ಟ್ ಆಗ್ತದೆ ಅದು. ನೋಡಿ, ನಾನು ತುಪ್ಪ ಹಾಕಿದ ಕಾರಣ ಅದು ಸ್ವಲ್ಪ ಹಿಡೀತದೆ ಅದಕ್ಕೆ. ನಾನ್ ಸ್ಟಿಕ್ಕಿಗೆ ಹಾಗೆ ಡ್ರೈ ಏನು ಹಚ್ಚದೆ ಹಾಕಿದರೆ ಸ್ವಲ್ಪ ಚೆಂದ ಬರ್ತದೆ. ಬೇಕಿದ್ರೆ ನೀವು ಮತ್ತೆ ಕೂಡ ಅದಕ್ಕೆ ಮೇಲೆಗೆ ತುಪ್ಪ ಹಾಕ್ಬೋದು, ಅದಕ್ಕೆ ಹಾಕಿದ್ದೇನೆ ನಾನು. ನೀವು ಒಮ್ಮೆ ಟ್ರೈ ಮಾಡಿ. ಅಂದರೆ ಕೆಲವರೆಲ್ಲ ಬ್ರೆಡ್ ಎಲ್ಲ ತಿನ್ನೋದಿಲ್ಲ, ಅದಕ್ಕೆ ನೀವು ಈ ಥರ ಎಲ್ಲ ಮಾಡಿಕೊಟ್ರೆ ಮಕ್ಕಳೆಲ್ಲ ತಿಂತಾರೆ. ಹೇಗೆ ಇನ್ನು ಬೇಸಿಗೆ ರಜೆ ಟೈಮಲ್ಲಿ ಏನಾದರೂ ತಿಂಡಿ ಮಾಡಿ ಕೊಡಬೇಕು ಅಂತಿದ್ದರೆ ಈ ರೀತಿ ಎಲ್ಲ ಮಾಡಿಕೊಡಿ. ಥ್ಯಾಂಕ್ ಯು. ನನ್ನ ಯೂಟ್ಯೂಬ್ ಚಾನಲ್ ನೋಡಿ.